Hi students, in the last class we know the interest on drawings, what is drawing, how to calculate interest on drawings in different methods, what are the formulas for calculating interest on drawings under average period method. There are two methods, first one average period method and second one is product method. Okay, average period method is used when the amount of drawings withdrawn by the partner in regular interval period every month, each month or each quarter. Okay, in this class we have to know how to calculate the interest on drawings under average period method by using the formula. ನೋಡಿ ಲಾಸ್ಟ್ ಕ್ಲಾಸಲ್ಲಿ ಏನು ಫಾರ್ಮುಲಾ ಬರ್ಕೊಂಡಿದ್ರಿ, ಲಾಸ್ಟ್ ಕ್ಲಾಸಲ್ಲಿ ಆ ಫಾರ್ಮುಲಾನ ಯೂಸ್ ಮಾಡಿ ಆವರೇಜ್ ಪೀರಿಯಡ್ ಮೆಥಡಲ್ಲಿ ಫಸ್ಟ್ ಮೆಥಡು ಆವರೇಜ್ ಪೀರಿಯಡ್ ಮೆಥಡು, ಆ ಮೆಥಡಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಇದೆ ನೋಡಿ, ಈ ಕ್ವಶನನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಫಸ್ಟ್ ಬರ್ಕೊಳ್ಳಿ. ನೋಟ್ಬುಕ್ಕಲ್ಲಿ ಬರ್ಕೊಂಡಿರಿ, ಅದು ಬರ್ದ ಆದಮೇಲೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದೇ ಆನ್ಸರನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ರೆಕಾರ್ಡ್ ಮಾಡಿ ಬರ್ಕೊಳ್ಳಿ. ಹೌದಾ? ಫಸ್ಟು ಈ ಕ್ವಶನನ್ನು ಹೇಗಿದೆಯೋ ಹಾಗೇನೆ ಫಸ್ಟ್ ಬರ್ಕೊಳ್ಳಿ. ನಾನು ಮತ್ತೆ ಅದು ಕ್ವಶನನ್ನು ಓದಿ ನಾನು ನೋಡ್ತೀನಿ, ಅದು ಓದ್ತಾ ಇದ್ದೀನಿ. ನೀವು ಅದನ್ನು ಓದ್ಬಿಟ್ಟು ಅದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸೊಲ್ಯೂಷನ್ ಮಾಡೋಣ. ಏನು ಸೊಲ್ಯೂಷನ್ ಕೊಡ್ತೀನೋ ಅದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಎಂಟ್ರಿ ಮಾಡಿ ರೆಕಾರ್ಡ್ ಮಾಡ್ತಾ ಬನ್ನಿ ನೋಡೋಣ. ಇದು ಓದಿ. ಕಿರಣ್ ಇಸ್ ಎ ಪಾರ್ಟ್ನರ್. ಓಕೆ, ದಿಸ್ ದ ಪ್ರಾಬ್ಲಮ್ ನಂಬರ್ 1, 6 marks ಪ್ರಾಬ್ಲಮ್. ಸೆಕ್ಷನ್ ಸಿ ಬರುತ್ತೆ. This is asking in section C for 6 marks. 6 marks. Okay? 6 marks question ಇದು ಏನಿದೆಯೋ ನೋಡಿ. ಫಸ್ಟ್ ಇದು ಅರ್ಥ ಆದರೆ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆದರೆ ಸೊಲ್ಯೂಷನ್ ಈಸಿಯಾಗಿ ಮಾಡ್ಬೋದು. ಕಿರಣ್ is a partner in a firm. He withdrew rupees 3,000 in the beginning means first of each month. Okay, for 12 months. The books of the firm are closed on March 31st every year. March 31st every year, any year. Calculate interest on drawings if the rate of interest is 10%. 10% under average period method. 10% under average period method. ಓಕೆ, ನೋಡಿ ಇದು ಪ್ರಾಬ್ಲಮ್. ಇದು ಈ ಪ್ರಾಬ್ಲಮ್ ಏನಿದೆ, ಕಿರಣ್ ಅನ್ನೋ ಪಾರ್ಟ್ನರ್ ಇದ್ದಾರೆ, ಅವರು ಡ್ರಾ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 3,000 ರೂಪಾಯಿನ ಪ್ರತಿ ತಿಂಗಳ ಮೊದಲನೇ ದಿನ ಡ್ರಾ ಮಾಡ್ತಾರೆ. 12 ತಿಂಗಳು ಇದೆ ಒಂದು ವರ್ಷಕ್ಕೆ, 12 ತಿಂಗಳು ಡ್ರಾ ಮಾಡ್ತಾರೆ. ಪ್ರತಿ ತಿಂಗಳು 3,000 ಡ್ರಾ ಮಾಡ್ತಾರೆ. 12 ತಿಂಗಳು ಡ್ರಾ ಆಗುತ್ತೆ. ಆ 12 ತಿಂಗಳು ಡ್ರಾ ಮಾಡಿದ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಯಾವ ಡೇಟ್ ಮಾಡ್ತೀವಿ, 31st ಮಾರ್ಚ್ ಎವ್ರಿ ಇಯರ್, ಆ ಡೇಟ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಒಂದು ವರ್ಷದ ಫುಲ್ ಇಂಟ್ರೆಸ್ಟ್ ಅನ್ನ 31st ಮಾರ್ಚ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇಯರ್ ಎಂಡ್ ಆಗೋದು ಈ ಡೇಟು. ಯಾವುದು ರೇಟ್ ಏನಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 10%. 10% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಆ ರೇಟ್ ಆಫ್ ಇಂಟ್ರೆಸ್ಟ್ನ ಯೂಸ್ ಮಾಡಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಯಾವ ಮೆಥಡಲ್ಲಿ, ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್, ಶಾರ್ಟ್ಕಟ್ ಮೆಥಡ್. ಫಸ್ಟ್ ಮೆಥಡ್ ಅವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್. ಬನ್ನಿ ನೋಡಿ, ಈಗ ಸೊಲ್ಯೂಷನ್ ಮಾಡ್ತೀನಿ. ಈಗ ನೀವು ಈ ಸೊಲ್ಯೂಷನ್ ನೋಡಿ, ಫಸ್ಟ್ ನೋಡಿ, ಅಂಡ್ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಇನ್ ಯುವರ್ ನೋಟ್ ಬುಕ್. ಕ್ಯಾಲ್ಕುಲೇಷನ್ ಆಫ್ interest on heading. Interest on, who is the partner? Kiran drawings. Okay, heading ಬರೀಬೇಕು. ಫಸ್ಟ್ ನೀವು ರೈಟ್ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕಿರಣ್ drawings. Okay, next you should write a formula for calculating interest on Kiran drawings under average period method. ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಲಾಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಹೇಳಿದ್ದೆ ನಿಮಗೆ. ಫಾರ್ಮುಲಾ ಹೇಗಿದೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ
ಅದೇ ಫಾರ್ಮುಲಾ ಬರೆಯೋಣ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು interest on drawings is equal to total drawings into rate of interest. That means rate of interest into average period into 1/12. ಇದೇ ಫಾರ್ಮುಲಾ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ನೋಡಿ ಸೇಮ್ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಇಲ್ಲಿ ತಗೊಳ್ಳಿ ಫಸ್ಟ್. ಓಕೆ, ಆ ಫಾರ್ಮುಲಾ ಯೂಸ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ನಮಗೆ ಟೋಟಲ್ ಡ್ರಾಯಿಂಗ್ಸ್ ಬೇಕು. ಟೋಟಲ್ ಡ್ರಾಯಿಂಗ್ ಕೊಟ್ಟಿಲ್ಲ ಅಲ್ಲಿ ಪರ್ ಮಂತ್ ಡ್ರಾಯಿಂಗ್ಸ್ ಇದೆ ನೋಡಿ, ಪರ್ ಮಂತ್ ಡ್ರಾಯಿಂಗ್ಸ್ ಇದೆ. ಟೋಟಲ್ ಡ್ರಾಯಿಂಗ್ಸ್ ನ ನೀವು ಇಲ್ಲಿ ಬರ್ಕೋಬೇಕು. ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 3000 per month drawing. 3000 per month beginning of every year, beginning of every month or each month. For it should be multiplied by 12 months. 12 months. Accounting period is 12 months. 12 months ಇದನ್ನು multiply ಮಾಡಿ. Total drawings is 36,000. Total drawings will be 36,000. And next, rate of interest. Rate of interest is given in the problem 10% per annum. There is no necessity to calculate. Next, average period. Average period, another formula is there for average period. Average period. And the last class we worked on average period calculation ಮಾಡೋದು ಹೇಗೆ ಅಂತ. Average period is equal to longest period. It means longest outstanding period plus shortest period divided by 2. Okay, longest period plus shortest period divided by 2. This is the formula for calculate average period. What is the longest period? Longest period ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. 12 ಮಂತ್ಸ್ ಅದನ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲಾಸ್ಟ್ ಕ್ಲಾಸ್ ಹೇಗೆ ಬರುತ್ತೆ ಲಾಂಗೆಸ್ಟ್ ಪೀರಿಯಡ್ ಅಂತ. ಈಗ ಅಷ್ಟು ಡೀಟೇಲ್ ಆಗಿ ಓದಲ್ಲ, ಬೇಕಂದ್ರೆ ಲಾಸ್ಟ್ ವಿಡಿಯೋ ನೋಡಿ ನೀವು. ರೈಟ್, ಲಾಂಗೆಸ್ಟ್ ಪೀರಿಯಡ್ ಸಿಂಪಲ್ ಆಗಿ ಹೇಳ್ತೀನಿ, ಇದನ್ನೇನು ಬರ್ಕೊಳ್ಳೋಕೆ ಹೋಗ್ಬೇಡಿ. ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ ಇದು ಬಿಗಿನಿಂಗ್ ಆಫ್ ಎವರಿ ಮಂತ್. ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೋದು 31st ಮಾರ್ಚ್ ಎಂಡ್ ಆಗುತ್ತೆ ಅಂದ್ರೆ ಸ್ಟಾರ್ಟ್ ಯಾವಾಗ ಆಗುತ್ತೆ? ಫಸ್ಟ್ ಏಪ್ರಿಲ್ ಆಗುತ್ತೆ. ಫಸ್ಟ್ ಏಪ್ರಿಲ್ ಆಗುತ್ತೆ 31st ಮಾರ್ಚ್ಗೆ ಎಂಡ್ ಆಗುತ್ತೆ. ಓಕೆ, 31st ಮಾರ್ಚ್ ಇಯರ್ ಏನು ಕೊಟ್ಟಿಲ್ಲ, ಇಯರ್ ನಮಗೆ ಮೆನ್ಷನ್ ಮಾಡಿಲ್ಲ. ಯಾವುದಾದ್ರೂ ಇಯರ್ ಬರ್ಕೊಳ್ಳಿ. ಎಕ್ಸಾಂಪಲ್ 2019 ಯಾವ ಇಯರ್ ಬರ್ಕೋಬಹುದು. ಈಗ ಚೆಕ್ ಮಾಡ್ಕೊಳ್ಳೋದಷ್ಟೇ, ಅದು ಪೀರಿಯಡ್ನ ಕಂಡುಹಿಡಿಯುತ್ತೆ. ಎಲ್ಲಿ ತನಕ ಆಗಿರುತ್ತೆ ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ? ಲಾಂಗೆಸ್ಟ್ ಅಂದ್ರೆ ಫಸ್ಟ್ ಮಂತ್ ಫಸ್ಟ್ ಡೇ ಡ್ರಾ ಮಾಡಿರ್ತಾನೆ, ಅದನ್ನ ಲಾಸ್ಟ್ ಡೇ ಲಾಸ್ಟ್ ಮಂತ್ ಇಯರ್ ಎಂಡಿಂಗ್ ಡೇಟ್. ಇಯರ್ ಅಕೌಂಟಿಂಗ್ ಇಯರ್ ಎಂಡಿಂಗ್ ಇದೆಯಲ್ಲ, ಕ್ಲೋಸ್ ಆಗಿದೆ ಅಕೌಂಟಿಂಗ್ ಪೀರಿಯಡ್. ಯಾವಾಗ ಕ್ಲೋಸ್ ಆಗುತ್ತೆ? 31st 3 ಇಯರ್ ನಾವು ಹಾಕೋಬೇಕು. ಅವೇನು ಇಯರ್ ಮೆನ್ಷನ್ ಮಾಡಿಲ್ಲ, ಇಯರ್ ಹಾಕೋಬೇಕು. ನೀವೇನೆ 31st 3 2020 ಎಷ್ಟು ಬರ್ಬೋದು? ಇದನ್ನ ಲಾಂಗೆಸ್ಟ್ ಪೀರಿಯಡ್ ಅಂತ ಕರೀತಾರೆ. ಇಲ್ಲಿಂದ ತಗೊಳ್ಳಿ 12 ಮಂತ್ಸ್ ಬರುತ್ತೆ. ಡ್ಯೂರೇಷನ್ 12 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಬರುತ್ತೆ. ದಿಸ್ ಈಸ್ ಲಾಂಗೆಸ್ಟ್ ಪೀರಿಯಡ್ 12 ಮಂತ್ಸ್. ಆಯ್ತಾ? ನೆಕ್ಸ್ಟ್ ಹಾಗೆ ಡ್ರಾ ಮಾಡ್ತಾರೆ. ಫಸ್ಟ್ ಮೇ 2019 3000 ಡ್ರಾ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಜೂನ್ 2019 3000 ಡ್ರಾ ಆಗುತ್ತೆ. ಎವ್ರಿ ಇಯರ್ 3000 ಡ್ರಾ ಮಾಡ್ತಾರೆ. 12 ಮಂತ್ಸ್ 12 ಟೈಮ್ ಡ್ರಾ ಆಗುತ್ತೆ. ಓಕೆ, 12 ಮಂತ್ಸ್ 12 ಟೈಮ್ ಡ್ರಾ ಮಾಡ್ತಾರೆ. ಈಗ 12 ಟೈಮ್ ಡ್ರಾ ಮಾಡಿದ್ರೆ ನಮ್ಗೆ ಅಷ್ಟೆಲ್ಲ ಬೇಕಾಗಿಲ್ಲ, ಇದು ಶಾರ್ಟ್ ಕಟ್ ಮೆಥಡ್, ಅದಕ್ಕೆ ಯೂಸ್ ಮಾಡ್ತಾರೆ. ಅವರೇಜ್ ಪೀರಿಯಡ್ ಮೆಥಡ್, ಅವರೇಜ್ ತಗೊಳ್ತೀವಿ. ಲಾಸ್ಟ್ ಮಂತ್ ಡ್ರಾ ಮಾಡಿರ್ತಾರಲ್ಲ, ಲಾಸ್ಟ್ ಮಂತ್ ಅಲ್ಲಿ ಯಾವಾಗ? ಫಸ್ಟ್ 3 2020 to 31st 3 2020. This is the
ಲಾಸ್ಟ್ ಮಂತ್ ಡ್ರಾ, ಲಾಸ್ಟ್ ಮಂತ್ ಫಸ್ಟ್ ಡೇ ಡ್ರಾ ಆಗಿದೆ. ಇದು ಬಂದ್ರೆ ಇದನ್ನ ಶಾರ್ಟೇಜ್ ಪೀರಿಯಡ್ ಅಂತ ಕೊಟ್ಟಿದ್ವಿ, 1 ಮಂತ್ ಬರುತ್ತೆ ಅಷ್ಟೇ. 1/3/2020 to 31/3/2020 1 ಮಂತ್. ದಿಸ್ ಈಸ್ ಶಾರ್ಟೆಸ್ಟ್ ಪೀರಿಯಡ್. ಎರಡು ಸಾಕು ನಮಗೆ. ಇದು ಲಾಂಗೆಸ್ಟ್ ಪೀರಿಯಡ್ ಬೇಕು ನಮಗೆ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ಅವರೇಜ್ ಪೀರಿಯಡ್ ಬರುತ್ತೆ. ಗೊತ್ತಾಗ್ತದೆ ಈಗ? ಓಕೆ, ಇದನ್ನೇನು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಇದನ್ನೇನು ಬರೆಯಕ್ಕೆ ಹೋಗಬೇಡಿ. ಈಗ ಇಲ್ಲಿ ಬರೀತೀನಲ್ಲ ಇದನ್ನ ಬರೀ ಬರೀಬೋದಲ್ಲ. ಲಾಂಗೆಸ್ಟ್ ಪೀರಿಯಡ್ 12 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ 1 ಮಂತ್ ಡಿವೈಡೆಡ್ ಬೈ 2 is equal to 13 divided by 2 is equal to 6.5 month. Average period is 6.5 month. It can be write as 6.5 months. 6.5 months ಅಂತ ಬರೀಬಹುದು, 6.5 months ಅಂತ ಇದನ್ನ ತೋರಿಸಬಹುದು, ಬರೀಬಹುದು. ಆಯ್ತಾ? ಅವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ ಆಗಿದೆ. 1/12 ಅದು ಫಾರ್ಮುಲಾ ಆಗಿ ಇರುತ್ತೆ, ಅದನ್ನ ಹಾಗೆ ಬರ್ಕೊಳ್ತೀವಿ. ಬನ್ನಿ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ 36,000 into total drawings 36,000 into rate of interest 10%, 10 divided by 100 into average period 6.5 months into 1.1. ಓಕೆ, ಫಾರ್ಮುಲಾ ಹೇಗಿದೆಯೋ ಅದೇ ರೀತಿನ ನಾವು ಇಲ್ಲಿ ಅಮೌಂಟ್ ಇದನ್ನ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅದು ಅಮೌಂಟ್ ಹಾಕಿದ್ದೀನಿ. ಟೋಟಲ್ ಡ್ರಾಯಿಂಗ್ಸು 36,000 ಇದೆ, ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ, ಪ್ರಾಬ್ಲಮ್ ಇದೆ. ಅವರೇಜ್ ಪೀರಿಯಡ್ 6.5 ಮಂತ್ಸ್ ಇದೆ, ಅದು ಕ್ಯಾಲ್ಕುಲೇಷನ್ ಮಾಡಿದ್ದು. ನೆಕ್ಸ್ಟ್ 1.1 ಹಾಗೆ ಬರ್ಕೊಂಡಿದ್ದೀನಿ. ಆಯ್ತಾ? ಹೀಗೇನೆ ಬರ್ಕೋಬೇಕು. ಈಗ ನಿಮ್ಮ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಕ್ಯಾಲ್ಕುಲೇಟರಲ್ಲಿ ಹೀಗೇನೆ ತಗೊಳ್ಳಿ. ಕ್ಯಾಲ್ಕುಲೇಟರ್ 36,000 into 10 divided by 100 into 6.5 into 1/1. ನಿಮ್ಮ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಕ್ಯಾಲ್ಕುಲೇಟರ್ ಇದೇ ಥರ ನಿಮ್ಮ ಕ್ಯಾಲ್ಕುಲೇಟರ್ ಆಪರೇಟ್ ಮಾಡಿ, ಆನ್ಸರ್ ಬರುತ್ತೆ. ಎಷ್ಟು ಆನ್ಸರು? rupees 1,950. The interest on Kiran drawings is rupees 1,950. ನಿಮ್ಮ ಕ್ಯಾಲ್ಕುಲೇಟರ್ ಕರೆಕ್ಟ್ ಇದೆ, ಇಷ್ಟು ಬರುತ್ತೆ. ಬೈ ಚಾನ್ಸ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಮೆಸೇಜ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ. ದಿಸ್ ದ ಫಸ್ಟ್ ಪ್ರಾಬ್ಲಮ್. when the amount is withdrawn by the partner at the beginning means first beginning of every month for 12 months. Okay, we can go to next. Look here students, this is the second problem. You can read this problem. Mr. Arun withdrew rupees 2,000. Arun withdrew rupees 2,000 in the middle of, this is important, in the middle of each month. The partnership deed provides for charging the interest on drawings at 12% per annum. The interest on drawings at 12% per annum. Calculate interest on Arun drawings for the year ending 31/3/2020. Okay, ನೋಡಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನಿದೆ? ಮಿಸ್ಟರ್ ಅರುಣ್ ಪಾರ್ಟ್ನರ್ ಇದ್ದಾರೆ, withdrew rupees 2,000 ಅಂದ್ರೆ 2,000 ಪ್ರತಿ ತಿಂಗಳು ಡ್ರಾ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಯಾವಾಗ? ಮಿಡ್ ಆಫ್ ದ ಮಂತ್ ಅಂದ್ರೆ ತಿಂಗಳ ಮಧ್ಯದಲ್ಲಿ ಡ್ರಾ ಮಾಡ್ತಾರೆ. ಪ್ರತಿ ತಿಂಗಳ ಮಧ್ಯ, ಮಿಡ್ಲ್ ಮೀನ್ಸ್ ಮಧ್ಯದಲ್ಲಿ ಡ್ರಾ ಮಾಡ್ತಾ ಹೋಗ್ತಾರೆ. ಮಧ್ಯ ಅಂತ ಏನಾದ್ರೆ ಹೇಳಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಮಿಡ್ ಆಫ್ ದ ಮಂತ್ ಮೀನ್ಸ್ 15th of every month. 15th of every month, ಪ್ರತಿ ತಿಂಗಳ 15ನೇ ತಾರೀಕು ಅಂತ ಅನ್ಕೋಬೇಕು ನಾವು. ಮಿಡ್ ಆಫ್ ಮಂತ್ ಅಂದ್ರೆ ಪ್ರತಿ ತಿಂಗಳ ಮಧ್ಯದಲ್ಲಿ ಡ್ರಾ ಮಾಡ್ತಾರೆ. The partnership deed provides charging the interest on drawings at 12% per annum. Interest rate ಎಷ್ಟು? 12% per annum. Okay, rate of interest is 12% per annum. Calculate interest on Arun drawings for the
20 ಇಯರ್ ಎಂಡ್ ಆಗುತ್ತೆ. ಯಾವಾಗ ಆಗುತ್ತೆ ಅಕೌಂಟಿಂಗ್ ಇಯರ್ ಎಂಡ್ ಯಾವಾಗ ಆಗುತ್ತೆ? 31st ಮಾರ್ಚ್ 2020ಗೆ ಎಂಡ್ ಆಗುತ್ತೆ. ಈಗ ಈ ಫಾರ್ಮುಲಾ ಈ ಪ್ರಾಬ್ಲಮ್ ತಗೊಂಡು ನಾವು ಇದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು, ಆನ್ಸರ್ ಮಾಡಬೇಕು, ಮಾಡೋಣ. ಬನ್ನಿ. ಸೇಮ್ ಏನಿದೆಯೋ ಅದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಅವರೇಜ್ ಪೀರಿಯಡಲ್ಲೇ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅವರೇಜ್ ಪೀರಿಯಡನ್ನು ಯೂಸ್ ಮಾಡೋಣ. ಅವರೇಜ್ ಪೀರಿಯಡ್ ಮೆಥಡನ್ನು ಇದಕ್ಕೆ ಯೂಸ್ ಮಾಡೋಣ. ಫಸ್ಟ್ ಬರ್ಕೊಳ್ಳಿ, ನೀವು ಬರೀಬೇಕು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕಿರಣ್ ಡ್ರಾಯಿಂಗ್ಸ್. ಫಸ್ಟ್ ಇಟಿಂಗ್ ತಗೊಳ್ಳೋಣ. ನೆಕ್ಸ್ಟ್ ಡನ್. Formula, we can write a formula that is interest is equal to total drawings into rate into average period into 1/12. Same formula. Total drawings is equal to per month drawing is given. Per month drawing is rupees 2000. How much for 12 months? It is called total drawings. 2000 into 12. Okay, 2000 multiplied by 12. The total drawing is 24,000. The total drawing is 24,000. And then we can calculate average period. Average period is equal to longest period plus shortest period divided by 2. Average period is equal to longest period plus shortest period divided by 2. Okay, longest period for middle of each month. We can calculate the average longest period. That means the first month he took the on 15th 4/2019. Okay, the first withdrawn by the partner on 15th, middle of the month means 15th 4/2019 to year ending 31st 3/2020. Year ending 31st 3/2020. This is the first, it means long first draw. First draw ಆಗಿದೆ ಯಾವಾಗ? 15/4/2019ರಿಂದ 31/3/2020 ಲಾಂಗೆಸ್ಟ್ ಪೀರಿಯಡ್ ಬರುತ್ತೆ. ಈ ಲಾಂಗೆಸ್ಟ್ ಪೀರಿಯಡ್ ಇದೆ, ಇದಕ್ಕಿಂತ ಲಾಂಗ್ ಯಾವುದು ಇಲ್ಲ. ಇದು ಎಷ್ಟು ಬರುತ್ತೆ? 11.5 ಬರುತ್ತೆ. 11.5 months. This is called longest period. ಲಾಸ್ಟ್ ವಿಡಿಯೋ ನೋಡಿದ್ರೆ ಇನ್ನೂ ಡೀಟೇಲ್ ಅಲ್ಲಿ ಇದೆ. ಇಲ್ಲಿ ಲಾಂಗೆಸ್ಟ್ ಪೀರಿಯಡ್ ಮತ್ತು ಶಾರ್ಟೆಸ್ಟ್ ಪೀರಿಯಡ್ ಎರಡು ಮಾತ್ರ ನಿಮ್ಗೆ ಹೇಳ್ತೀನಿ. ಇನ್ನೂ ಬೇಕು ಅದೇ ಹೇಗೆ ಬರುತ್ತೆ ಅನ್ನೋದಾದ್ರೆ ನೀವು ಲಾಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಬೇಕು. ಶಾರ್ಟೆಸ್ಟ್ ಪೀರಿಯಡ್ ಅಂದರೆ ಲಾಸ್ಟ್ ಮಾರ್ಚಲ್ಲಿ ಡ್ರಾ ಮಾಡಿದ್ದು ಡೇಟನ್ನು ತಗೋಬೇಕು ನಾವು. ಮಾರ್ಚಲ್ಲಿ ಯಾವಾಗ ಡ್ರಾ ಮಾಡಿದ್ರು? 15th ಮಾರ್ಚಲ್ಲಿ ಡ್ರಾ ಮಾಡ್ತಾರೆ. 15th 3/2020. 15/3/2020 ಲಾಸ್ಟಲ್ಲಿ ಡ್ರಾ ಮಾಡಿದ್ರು. ಆ ವರ್ಷದ ಕೊನೆಯಲ್ಲಿ, ಆ ವರ್ಷದ ಕೊನೆ ತಿಂಗಳು ಯಾವುದು? ಮೂರನೇ ತಿಂಗಳು 15ನೇ ತಾರೀಕು ಡ್ರಾ ಮಾಡ್ತಾರೆ. ಆಗ ಅಲ್ಲಿಂದ ಇಯರ್ ಎಂಡಿಂಗ್ ಡೇಟ್ವರೆಗೆ, ಇಯರ್ ಎಂಡಿಂಗ್ 31st 3/2020 ಎಷ್ಟು ಬರುತ್ತೆ ಪೀರಿಯಡ್ ಅಂದರೆ 0.5 ಬರುತ್ತೆ. ಹಾಫ್ ಮಂತ್ಸ್ ಮಾತ್ರ. 15 to 31st ಹಾಫ್ ಮಂತ್, 15 days ಹಾಫ್ ಮಂತ್ ಬರುತ್ತೆ. ಇದನ್ನ ಲಾಂಗೆಸ್ಟ್ ಶಾರ್ಟೆಸ್ಟ್ ಪೀರಿಯಡ್ ಅಂತ ಕರಿತೀವಿ. ದಿಸ್ ಇಸ್ ಶಾರ್ಟೆಸ್ಟ್ ಪೀರಿಯಡ್. ಎರಡು ಬೇಕು ನಮಗೆ, ಲಾಂಗೆಸ್ಟ್ ಪೀರಿಯಡ್ ಬೇಕು, ಶಾರ್ಟೆಸ್ಟ್ ಪೀರಿಯಡ್ ಬೇಕು, ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಅವರೇಜ್ ಪೀರಿಯಡ್ ಬರುತ್ತೆ. ತಗೋಬೋದು. ಗೊತ್ತಾಯ್ತಲ್ಲ ಇದು? ಇದನ್ನೇನು ಬರೆಯೋ ನೆಸಿಟಿ ಇಲ್ಲ, ಇದನ್ನೇನು ಬರ್ಕೋಬೇಡಿ. ನಿಮಗೆ ಅರ್ಥ ಆಗಲಿ ಅಷ್ಟೇ ಬರಬೇಕು. ಇಲ್ಲಿ ಬನ್ನಿ, ಫಾರ್ಮುಲಾ ಬನ್ನಿ. is equal to longest period 11.5 plus 0.5 divided by 2 is equal to 12 divided by 2 is equal to 6 months. This is average period, 6 months. Average period is 6 months for this problem. And then we use this formula for calculating interest on drawings. Okay, formula interest is equal to okay, we can apply this formula for calculating interest on drawings. Interest is equal to total drawings 24,000 into rate of interest is given in the problem
12% per annum. 12% into average period. Next average period 6 months into formula 1/12. Okay, you can apply this formula for this formula. Interest is equal to 24,000 into 12/100 into 6 into 1/12. Okay, you can use your calculator for calculation. Is equal to 1,000 rupees. 1,440. The interest on Mr. partner, Mr. Arun. Sorry, Arun. Mr. Arun drawings is rupees 1,440. Is the second problem. Yes, we can go to next problem. Students, this is the third problem. You read this problem. Anita withdrew rupees 2,500 at the end of, at the end means last. It means last end of each month. The partnership deed provides for charging interest on the drawings at 12% per annum. Interest on drawings at 12% per annum. Okay. Calculate interest on Anita drawings for the year ending 31st/3/2020 under average period method. Okay, same method. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಲ್ಲಿ ಅನಿತಾ ವಿತ್ಡ್ರಾ ಮಾಡಿದ್ದಾರೆ ಅಮೌಂಟ್ 2,500 per month. ಅಂದ್ರೆ ಪ್ರತಿ ತಿಂಗಳು 2,500 ಡ್ರಾ ಮಾಡಿದ್ದಾರೆ. ತಿಂಗಳಲ್ಲಿ ಯಾವಾಗ ಡ್ರಾ ಮಾಡಿದ್ದಾರೆ? ಎಂಡ್ ಆಫ್ ಈಚ್ ಮಂತ್, ಎಂಡ್ ಆಫ್ ಎವರಿ ಮಂತ್. ಪ್ರತಿ ತಿಂಗಳ ಕೊನೆಯ ದಿನ ಯಾವಾಗಿರುತ್ತೆ? 30th ಏಪ್ರಿಲ್. 30th ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ನಲ್ಲಿ ಕೊನೆ ದಿನ ಡ್ರಾ ಮಾಡೋದು ಆಯಿತಾ. ಫಸ್ಟ್ ಮಾಡಿದರೆ 1 ಏಪ್ರಿಲ್ ಬರುತ್ತೆ, ಮಿಡ್ಲ್ ಆಗಿದ್ರೆ 15 ಏಪ್ರಿಲ್ ಬರುತ್ತೆ, ಎಂಡಿಂಗ್ ಆಗಿದ್ರೆ 30th ಏಪ್ರಿಲ್ ಬರುತ್ತೆ. 30th ಏಪ್ರಿಲ್ ಡ್ರಾ ಮಾಡ್ತಾರೆ. ನೆಕ್ಸ್ಟ್ 31st ಮೇದಲ್ಲಿ ಡ್ರಾ ಮಾಡ್ತಾರೆ. 30th ಜೂನ್ಗೆ ಡ್ರಾ ಮಾಡ್ತಾರೆ. ನೆಕ್ಸ್ಟು 31st ಜುಲೈಗೆ ಡ್ರಾ ಮಾಡ್ತಾರೆ. 31st ಆಗಸ್ಟ್ಗೆ ಡ್ರಾ ಮಾಡ್ತಾರೆ. ನೆಕ್ಸ್ಟು 30th ಸೆಪ್ಟೆಂಬರ್ಗೆ ಡ್ರಾ ಮಾಡ್ತಾರೆ. ಅಕ್ಟೋಬರ್ 31ಸ್ಟ್ಗೆ ಡ್ರಾ ಮಾಡ್ತಾರೆ. ನೆಕ್ಸ್ಟ್ ನವೆಂಬರ್ 30ಗೆ ಡ್ರಾ ಮಾಡ್ತಾರೆ. ಡಿಸೆಂಬರ್ 31ಸ್ಟ್ಗೆ ಡ್ರಾ ಮಾಡ್ತಾರೆ. ಜನವರಿ 31ಸ್ಟ್ಗೆ ಡ್ರಾ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ 28 or 29ಗೆ ಡ್ರಾ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಒಂದು 31st ಮಾರ್ಚ್ಗೆ ಡ್ರಾ ಮಾಡ್ತಾರೆ. ಇದು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಅದು ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ, ಅದು ಬರ್ತು ತೋರಿಸಿದ್ದೀನಿ. ಅದನ್ನು ನೋಡಿ, ಲಾಸ್ಟ್ ವಿಡಿಯೋ ನೋಡಿ. ನೀವು ಇನ್ನೂ ಡೀಟೇಲ್ಸ್ ಬೇಕಂದರೆ ಈ ರೀತಿ ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ. 12 ಮಂತ್ಸು ಡ್ರಾ ಆಗಿದೆ. ಈಗ ಇದೇ ಫಾರ್ಮುಲಾ 2,500 ರೂಪಾಯಿ ಡ್ರಾ ಆಗಿದೆ ಪ್ರತಿ ತಿಂಗಳು ಎಂಡ್ ಆಫ್ ಈಚ್ ಮಂತ್. ನೆಕ್ಸ್ಟು 12% per annum ಇಂಟ್ರೆಸ್ಟ್ ರೇಟ್ ಅಷ್ಟೇ ಇದೆ, 12% per annum ಇದೆ. ನೆಕ್ಸ್ಟ್ ಅದು ಇಯರ್ ಎಂಡಿಂಗ್ ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು, ನಾವು ಯಾವ ಡೇಟ್ವರೆಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ 31/3/2020ವರೆಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಯಾವ ಮೆಥಡ್ ಹೇಳಿದ್ದಾರೆ ಅದರ ಮೆಥಡ್ ಅವರೇಜ್ ಪೀರಿಯಡ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ಅವರೇಜ್ ಪೀರಿಯಡ್ ಅಂದರೆ ನಮ್ಗೆ ಇದೇ ಫಾರ್ಮುಲಾ, ಏನು ಫಾರ್ಮುಲಾ ಇದೆಯೋ ಅದನ್ನು ಯೂಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಫಸ್ಟ್ ಹೆಡ್ಡಿಂಗ್ ಹಾಕಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಅನಿತಾ ಡ್ರಾಯಿಂಗ್ಸ್. ಹೆಡ್ಡಿಂಗ್ಸು ಬರೀಲೇಬೇಕು. ಎಲ್ಲ ಪ್ರಾಬ್ಲಮ್ಗೂ ಸೇಮ್ ಹೆಡ್ಡಿಂಗ್ ನೀವು ಕೋಟ್ ಮಾಡಬೇಕು. ಅನಿತಾ ಡ್ರಾಯಿಂಗ್ಸನ್ನು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಇಂಟು 1/12. ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಪರ್ ಮಂತ್ ಡ್ರಾಯಿಂಗ್ ಮಲ್ಟಿಪ್ಲೈ ಮಾಡಿ 12ಇಂದ 2,500 ಇಂಟು 12. 2,500 ಇಂಟು 12 ಅದನ್ನು ಮಲ್ಟಿಪ್ಲೈ ಮಾಡಿ. ನಿಮ್ಮ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಕ್ಯಾಲ್ಕುಲೇಟರ್ ಏನು ಬರುತ್ತೋ ಅದನ್ನು ತಗೊಳ್ಳಿ. ಮಲ್ಟಿಪ್ಲೈ ಮಾಡಿದರೆ 30,000 ಇಂಟ್ರೆಸ್ಟ್ ಆನ್ ಟೋಟಲ್ ಡ್ರಾಯಿಂಗ್ ಬರುತ್ತೆ. ಫಸ್ಟು
30,000 total drawings. Yeah. Next, average period. Average period end of the each month draw ಮಾಡಿದ್ರು. End of each month ಅಂದ್ರೆ 31st first draw ಮಾಡಿದ್ರು ಅವಾಗ 30th 4 2019 ಅಲ್ಲಿ ಡ್ರಾ ಮಾಡಿದ್ರು. ಫಸ್ಟ್ ಮಾಡಿದ್ರು ಅಂದ್ರೆ ಬಿಗಿನಿಂಗ್ ಮಾಡಿದ ಮಂತ್ ಫಸ್ಟ್ ಮಂತ್ ಲಾಸ್ಟ್ ಡೇ ಡ್ರಾ ಮಾಡಿದ್ದಾರೆ. ಅಲ್ಲಿಂದ 31st 3 2020 ಎಂಡಿಂಗ್ ಡೇಟ್ ಇದೆ, ಎಂಡ್ ಡೇಟ್ ಎಷ್ಟು ಬರುತ್ತೆ ನಾವು ನೋಡಿದ್ವಿ. 30th 4 ಡ್ರಾ ಮಾಡಿದ್ರೆ ನಾವು 30th 4 ಆ ಮಂತ್ ಬಿಟ್ಟು, ಓಕೆ, ಲಾಸ್ಟ್ ಕ್ಲಾಸ್ ನಿಮಗೆ ವಿಡಿಯೋ ನೋಡಿ ಅದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಆ ಮಂತ್ ಬಿಟ್ಟು ಇದನ್ನ ಏನಂತ ತಗೋಬೇಕಂದ್ರೆ 1/5/2019 ಅಂತ ನಾವು ಅಸಂಪ್ಷನ್ ತಗೋಬೇಕು. ಯಾಕಂದ್ರೆ ಲಾಸ್ಟ್ ಡೇ ಆಗಿದ್ರಿಂದ ಆ ಮಂತ್ಗೆ ಇಂಟ್ರೆಸ್ಟೇ ಬರಲ್ಲ. ಓಕೆ, ಆ ಮಂತಲ್ಲಿ ಯಾವುದೇ ನಾವು ತಗೊಳ್ಳಲ್ಲ, ಯಾವ ಡೇನೂ ತಗೊಳ್ಳಲ್ಲ. ಹಾಗಾಗಿ 1/5 ಅಂತ ತಗೋಬೋದಾ? ತಗೋಬಹುದು. ಈಗ 1/5 ಅಂತ ತಗೊಂಡ್ರು ಒಂದೇನೆ, 30th 4 ಅಂತ ತಗೊಂಡ್ರು ಒಂದೇನೆ, ಎರಡೂ ತಗೊಂಡ್ರು ನಿಮಗೆ 11 ಮಂತ್ಸ್ ಬರುತ್ತೆ. 11 ಮಂತ್ಸ್ ಲಾಂಗೆಸ್ಟ್ ಪೀರಿಯಡ್ ಅದಕ್ಕೆಲ್ಲ 1/5 ಅಂತ ತಗೋಬಹುದು. ಯಾವುದೇ ಇಯರ್ ಮಂತ್ ಎಂಡಿಂಗ್ ಡ್ರಾ ಮಾಡಿದ್ರೆ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಇಂದ ಕಮೆನ್ಸ್ ಮಾಡ್ಕೋಬೇಕು. ನಾವು ಮೇ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಿಟ್ಬಿಡಿ ಏಪ್ರಿಲ್ ನ ಬಿಟ್ಬಿಡ್ಬೇಕು ನಾವು. ಯಾಕಂದ್ರೆ ಲಾಸ್ಟ್ ಡೇ ಇಂದ ಅದನ್ನ ಲಾಸ್ಟ್ ಡೇ ಆದ್ರಿಂದ ಆ ಮಂತ್ ಇಂಟ್ರೆಸ್ಟೇ ಬರಲ್ಲ, ಬಡ್ಡಿನೇ ಬರಲ್ಲ. ಆಯ್ತಾ? ಅದನ್ನ 1/5 ಅಂತ ತಗೋಬೇಕು. 1/5 ಇಂದ 31st 3 2020 ವರೆಗೆ 11 ಮಂತ್ಸ್ ಬರುತ್ತೆ. 11 ಮಂತ್ಸ್ ಲಾಂಗೆಸ್ಟ್ ಪೀರಿಯಡ್ ಆಗುತ್ತೆ ಇಲ್ಲಿ. ಓಕೆ, 11 ಮಂತ್ಸ್ ಈಸ್ ಲಾಂಗೆಸ್ಟ್ ಪೀರಿಯಡ್. ಶಾರ್ಟೆಸ್ಟ್ ಪೀರಿಯಡ್ ಅಂದ್ರೆ 31st 3 2020ಗೆ ಲಾಸ್ಟ್ ಮಂತ್ ಯಾವುದು? 31st 3. ಆ ಲಾಸ್ಟ್ ಮಂತ್ ಅಲ್ಲಿ ಯಾವಾಗ ಡ್ರಾ ಮಾಡಿದ್ದಾರೆ? 31st 3 ನಲ್ಲೇ ಡ್ರಾ ಮಾಡಿದ್ದಾರೆ. ಲಾಸ್ಟ್ ಅಂದ್ರೆ ಅದೇನೆ, ಲಾಸ್ಟ್ ಮಂತ್ ಇಯರ್ ಎಂಡಿಂಗು ಅದೇನೆ, ಇವ್ನು ಡ್ರಾ ಮಾಡಿರೋ ಡೇಟು ಅದೇನೆ. ಹಾಗಾಗಿ ಅಲ್ಲಿ ಯಾವುದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ, ಅವರು ಆ ಇಯರ್ಗೆ ಬರೋದೇ ಇಲ್ಲ. ಅದು ಫಸ್ಟ್ ಏಪ್ರಿಲ್ 2020 ಬಂದ್ಬಿಡುತ್ತೆ. ಇದನ್ನ ನೀವು ತಗೊಂಡ್ರೆ ಫಸ್ಟ್ 4 2020 ಅಂತ ತಗೋತೀವಿ. ಇದು ನಮಗೆ ನೆಕ್ಸ್ಟ್ ಇಯರ್ ಅದು ಇಲ್ಲಿ ಬರಲ್ಲ. ನೆಕ್ಸ್ಟ್ ಇಯರ್ ನಾವು ತಗೊಳ್ಳಲ್ಲ. ನಾವು ಅವ್ರು ಹೇಳಿದ್ದಾರೆ ಇಯರ್ ಎಂಡಿಂಗ್ ವರೆಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ಅಂತ. ಹಾಗಾಗಿ ನೆಕ್ಸ್ಟ್ ಇಯರ್ ನಮಗೆ ಬೇಡ. ಇದು 31st 3 2020 to 31st 3 2020. The outstanding period is the month is 0. Outstanding months 0. ಯಾವುದು ಇಲ್ಲ. ಆ 0ನ ಇಲ್ಲಿ ಶಾರ್ಟೆಸ್ಟ್ ಪೀರಿಯಡ್ ಅಂತ ತಗೋಬೇಕು. 0ನೇ ಶಾರ್ಟೆಸ್ಟ್ ಪೀರಿಯಡ್. ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇಸ್ 0 ಇಸ್ ಶಾರ್ಟೆಸ್ಟ್ ಪೀರಿಯಡ್. ಈಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಲಾಂಗೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್. ಇಷ್ಟು ಆದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡಿದ್ದು is equal to 11 plus 0 divided by 2 is equal to 11 divided by 2 is equal to 5.5 months or 5.5 months. This is average period in months. Okay, 11 plus 0 divided by 2 is equal to 11 plus 11 divided by 2 is equal to 5.5 months or 5.5 months. This is average period. Okay, next come to the formula. How to calculate the interest on Anita drawings. Interest is equal to, you can apply this formula. Interest is equal to total drawings is 30,000 rupees. 30,000 into rate of interest is 12%. 12 divided by 100 into average period is 5.5 months into 1/12. This is the formula. 1/12 is equal to, you can use your calculator to calculate the interest, is equal to rupees 1,650. This is the answer. This is the interest on Anita drawings. Okay. This is the method interest calculated on the average period method.
If you have any doubts or clarification, please message for the WhatsApp group. Okay, thank you. You can meet next class. Thank you, students.